ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರಸ್ತೆ, ಶಿವಮೊಗ್ಗ. 2025-26ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ. ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ. ಸಂಪರ್ಕಿಸಿ 9742151421 9916514066. ಮುಸಲ್ಮಾನರಿಗೆ ಮಾರ್ಬಿಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ಇವ್ರ ನಡವಳಿಕೆ ಪೂರ ಕಾಂಗ್ರೆಸ್ಸಿನ ನಡವಳಿಕೆ ಯಾರಿಗೂ ನೆಮ್ಮದಿ ತರ್ತಾ ಇಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಸ್ವಾತಿ ಎನ್ನಂಥ ಯುವತಿಯ ಲವ್ ಜಿಹಾದೆ ಮುಖಾಂತರ ಬಲೆಯಲ್ಲಿ ಬೀಳಿಸ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಕುತ್ತಿಗೆಗೆ ಬಟ್ಟೆ ಬಿಗಿದು ಕೊಲೆ ಮಾಡಿ ನದಿಗೆ ಬಿಸಾಕ್ ಹೋಗ್ತಾರೆ ಅನ್ನೋದು ಇನ್ನು ರಾಕ್ಷಸಿ ಪ್ರವೃತ್ತಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋದನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಇವತ್ತಿನ ತನಕ ಕೂಡ ಖಂಡನೆ ಮಾಡದೇ ಇರೋದು ಇದಕ್ಕೂ ತುಂಬ ದುರಾದೃಷ್ಟ. ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ನಿಮ್ಗೆ ಆ ಸ್ಥಿತಿ ಬಂದಿದ್ರೆ ನೀವೇನು ಮಾಡ್ತಿದ್ರಿ? ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಅಂತ ಗೊತ್ತಿದ್ರೂ ಕೂಡ ಅವ್ರ ಮನೆಗೆ ಒಂದು ವಿಚಾರನೂ ತಿಳಿಸದೆ ಆತುರಾತುರವಾಗಿ ಶವವನ್ನು ಅಂತ್ಯ ಸಂಸ್ಕಾರ ಮಾಡೋಂಥ ಅರ್ಜೆಂಟ್ ಏನಿತ್ತು? ಇದು ಇಡೀ ಕರ್ನಾಟಕ ರಾಜ್ಯದ ಜನ ತಲೆ ತಗ್ಸಂಥ ಒಂದು ವಿಚಾರ. ನಾನು ಮುಸಲ್ಮಾನ್ ಹಿರಿಯರು ಕೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಮುಸ್ಲಿಂ ಒಬ್ಬ ಹೆಣ್ಮಗಳನ್ನು, ಯುವತಿಯನ್ನು ಯಾರೋ ಒಬ್ಬ ಹಿಂದೂ ಯುವಕ ಈ ರೀತಿ ಪ್ರೀತಿ ಮಾಡ್ದಂಗೆ ಮಾಡಿ ನೇಣು ಹಾಕಿ ಸಾಯಿಸಿ ನದಿನಲ್ಲಿ ಬಿಸಾಕಿದ್ದಿದ್ರೆ ಇಡೀ ರಾಜ್ಯ ಬೆಂಕಿ ಹಚ್ಚಿಬಿಡ್ತಿದ್ರಲ್ಲ ನೀವು. ನಿಮಗೆ ರಕ್ಷಣೆ ಸಿಗೋದು ಮತ್ತೆ. ಕರ್ನಾಟಕ ರಾಜ್ಯದಲ್ಲಿಂಥ ಹಿಂದೂ ಹೆಣ್ಮಕ್ಳು ಅಂದ ತಕ್ಷಣ ಬೆಲೆನೇ ಇಲ್ದಂಗೆ ಆಗೋಗಿದೆ. ನಾನು ಲವ್ ಜಿಹಾದೆ ಬಗ್ಗೆ, ಹೆಣ್ಮಕ್ಳು ಈ ರಾಕ್ಷಸಿ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಹುಷಾರಾಗಿರ್ರಿ, ಇದು ಒಂದು ಪ್ರಾರ್ಥನೆ. ಎರಡನೆಯದು, ರಾಜ್ಯ ಸರ್ಕಾರ ಈ ರೀತಿ ಯಾರು ಲವ್ ಜಿಹಾದೆ ಮುಖಾಂತರ ಕೊಲೆ ಮಾಡ್ತಾರೋ ಹೆಣ್ಮಕ್ಳು, ಹಿಂದೂ ಹೆಣ್ಮಕ್ಳನ್ನು, ಅವ್ರನ್ನ ಗುಂಡಿಟ್ಟು ಕೊಲ್ಲಂತ ಒಂದು ಕಾನೂನು ತಗೊಂಬನ್ನಿ. ನಾನು ನಾಳೆ ನಮ್ಮ ತಂಡ ಎಲ್ಲ ನಾವು ಅಲ್ಲಿಗೆ ಮಾಸೂರಿಗೆ ಹೋಗ್ತಾ ಇದ್ದೀವಿ, ಅವ್ರ ಮನೆಗೆ ಸಾಂತ್ವನ ಹೇಳಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಮಾಸೂರು ಬಂಧನ ನಾಗರಿಕರು ಕರೆದಿದ್ದಾರೆ. ಇವನು ಯಾವನು ಅರೆಸ್ಟ್ ಮಾಡಿದ್ದಾರೆ, ಒಂದು 4 ದಿನ ಪೊಲೀಸ್ ಸ್ಟೇಷನ್ನು, ಒಂದು 4 ದಿನ ಜೈಲು, ಆಮೇಲೆ ಬೈಲು, ಮತ್ತು ಇನ್ನೊಬ್ಬಳ ಹತ್ರ ಹೋಗ್ತಾನು. ಇಷ್ಟೇ ತಾನೇ? ಹಿಂದೂ ಯುವತಿಯರಿಗೆ ಏನು ಬೇಕಾದ್ರೂ ಮಾಡ್ಬೋದಲ್ಲ. ಇಷ್ಟು ಬಂಡತನದಲ್ಲಿ ಮುಸಲ್ಮಾನ್ ಗೂಂಡಾಗಳು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಹೆಣ್ಮಕ್ಳ ಬಗ್ಗೆ ನಡವಳಿಕೆ ಇರೋಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರೋಂಥ ರೂಪ ಒಂದು ರೀತಿಯ ರಾಕ್ಷಸಿ ರೂಪ. ನಿಮ್ಗೆ ಇದೇ ಆನಂದ ಅಂದರೆ ಮಾಡಿಬಿಡಿ. ಅದಕ್ಕೋಸ್ಕರ ಮುಸಲ್ಮಾನರಿಗೆ ಕರ್ನಾಟಕ ರಾಜ್ಯವನ್ನು ಮಾರಿಬಿಡಿ.